ಬಳಕೆದಾರರೇ, ನಾವೀಗ ಆಯುಷ್ಮಾನ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡೋದು ಮತ್ತು ಆಯುಷ್ಮಾನ್ ಕಾರ್ಡಿಂದ ಆಗೋ ಬೆನಿಫಿಟ್ಸನ್ನು ತಿಳಿದುಕೊಳ್ಳೋಣ. ಆಯುಷ್ಮಾನ್ ಕಾರ್ಡ್ ಅಂದರೆ ಆಯುಷ್ಮಾನ್ ಭಾರತ್ ಪ್ರಧಾನ್ ಮಂತ್ರಿ ಜನ್ ಆರೋಗ್ಯ ಸ್ಕೀಮ್ನಲ್ಲಿ ಕೊಡುವಂಥ ಹೆಲ್ತ್ ಬೆನಿಫಿಟ್ ಕಾರ್ಡ್ ಆಗಿದೆ. ಆಯುಷ್ಮಾನ್ ಬಡವರಿಗಾಗಿ ಮತ್ತು ಮಧ್ಯಮ ವರ್ಗದವರಿಗಾಗಿ ಕೊಡುವ ಒಂದು ದೊಡ್ಡ ಹೆಲ್ತ್ ಇನ್ಶೂರೆನ್ಸ್ ಆಗಿದೆ. ಇದರಲ್ಲಿ ನಿಮಗೆ 5 ಲಕ್ಷದವರೆಗೆ ಎಲ್ಲ ಗವರ್ಮೆಂಟ್ ಮತ್ತು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಇದರಲ್ಲಿ ಏಜ್ ಲಿಮಿಟ್ಸ್ ಕೂಡ ಇರೋದಿಲ್ಲ. ಮತ್ತೆ ಪ್ರತಿ ಕುಟುಂಬದವರು ಕೂಡ ಕ್ಯಾಶ್ಲೆಸ್ ಹಾಗೂ ಕಾರ್ಡ್ಲೆಸ್ ಬೆನಿಫಿಟ್ನ ತಗೋಬಹುದು. ಬಿಲೋ 70 ಇರೋರಿಗೆ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಆಯುಷ್ಮಾನ್ ಕಾರ್ಡ್ ಅಪ್ಲೈ ಮಾಡಬಹುದು. ಎಬೋವ್ 70 ಹಿರಿಯ ನಾಗರಿಕರಿಗೆ ರೇಷನ್ ಕಾರ್ಡ್ ಇಲ್ಲ ಅಂದ್ರೂ ಆಧಾರ್ ಕಾರ್ಡ್ ಮೇಲೆ ಆಯುಷ್ಮಾನ್ ಅಪ್ಲೈ ಮಾಡಬಹುದು. ಈಗ ಆಯುಷ್ಮಾನ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡಬಹುದು ಎಂಬುದನ್ನು ತಿಳಿಸ್ಕೊಡ್ತೇವೆ. ಮೊದಲಿಗೆ CSC ಮಿತ್ರ ಪೋರ್ಟಲ್ಗೆ ಲಾಗಿನ್ ಆಗಿ ಗವರ್ನಮೆಂಟ್ ಸರ್ವಿಸಸ್ನ ಕ್ಲಿಕ್ ಮಾಡಿ ಆಯುಷ್ಮಾನ್ ಅಪ್ ಟು 5 lakhs ಇನ್ಶೂರೆನ್ಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ನಂತರ ಅಪ್ಲಿಕೇಶನ್ ಫಿಲಪ್ ಮಾಡ್ತಾ ಹೋಗಬೇಕು. ಅಪ್ಲಿಕೆಂಟ್ ನೇಮ್ನಲ್ಲಿ ಬಂದು ಅಪ್ಲಿಕೆಂಟ್ನ ನೇಮನ್ನು ಟೈಪ್ ಮಾಡಬೇಕು. ಇದಾದ ನಂತರ ಅಪ್ಲಿಕೆಂಟ್ನ ಆಧಾರ್ ನಂಬರನ್ನು ಟೈಪ್ ಮಾಡಬೇಕು. ನಂತರ ಅಪ್ಲಿಕೆಂಟ್ನ ಮೊಬೈಲ್ ನಂಬರನ್ನು ಟೈಪ್ ಮಾಡಬೇಕು. ಇದಾದ ನಂತರ ರಿಲೇಶನ್ಶಿಪ್ ವಿತ್ ಫ್ಯಾಮಿಲಿ ಹೆಡ್ ಅಂದರೆ ಫ್ಯಾಮಿಲಿ ಹೆಡ್ನ ರಿಲೇಶನ್ಶಿಪ್ ಸ್ಟೇಟಸ್ ಅನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಅಪ್ಲಿಕೆಂಟ್ನ ಡೇಟ್ ಆಫ್ ಬರ್ತ್ ಅನ್ನು ಟೈಪ್ ಮಾಡಬೇಕು. ಇದಾದ ನಂತರ ಅಪ್ಲೋಡ್ ಲೈವ್ ಫೋಟೋನಲ್ಲಿ ಬಂದು ಅಪ್ಲಿಕೆಂಟ್ನ ಲೈವ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ನಂತರ ಸೆಲೆಕ್ಟ್ ಸ್ಟೇಟ್ನಲ್ಲಿ ನಿಮ್ಮ ಸ್ಟೇಟ್ ನೇಮನ್ನು ಸೆಲೆಕ್ಟ್ ಮಾಡಬೇಕು ಮತ್ತು ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಮತ್ತು ಸಬ್ ಡಿವಿಷನ್ನ ಕೂಡ ಸೆಲೆಕ್ಟ್ ಮಾಡಬೇಕು. ನಂತರ ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ನಿಮ್ಮ ಆಯುಷ್ಮಾನ್ ಅಪ್ಲೈ ರಿಕ್ವೆಸ್ಟ್ ಅನ್ನು ನೋಡಬಹುದು. ವಿದಿನ್ 2 ವರ್ಕಿಂಗ್ ಅವರ್ಸ್ನಲ್ಲಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಇಲ್ಲಿ ಡೌನ್ಲೋಡ್ ಆಗಿರುತ್ತೆ.